ಲೋ ವಿನಯ್, ಗಂಡು ಮಕ್ಳು ಯಾವತ್ತಾದರೂ ತಿಂಡಿ ತಿನ್ನದೆ ಮನೆಯಿಂದ ಹೊರಗೆ ಹೋಗ್ತಾರೇನೋ? ತಿಂಡಿ ರೆಡಿ ಇದೆ, ತಿನ್ಕೊಂಡು ಹೋಗು. ಅಜ್ಜಿ ನಂಗೆ ತಿಂಡಿ ಏನು ಬೇಡ, ನಾನು ಹೊಡ್ತೀನಿ ಆಯಿತಾ? ವಿನಯ್, ತಿಂಡಿ ತಿಂದಿಲ್ವಾ? ಯಾಕಪ್ಪ, ನಿನ್ನೆ ರಾತ್ರಿ ಏನಾಯ್ತು? ಆ ಕಲ್ಯಾಣಿ ಜೊತೆ ಕಿರಿಕಾಯ್ತೇನೋ? ಅದೆಲ್ಲ ಮ್ಯಾಟ್ರು. ಅವಳು ಏನಾದರೂ ಅಂದ್ಲಾ ಅಥವಾ ಏನಾದರೂ ಮಾಡಿದ್ಲಾ? ಅದಕ್ಕೇನೋ ನೀನು ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡಿರೋದು? ಮುಖ ಒಂಥರ ಇಟ್ಕೊಂಡಿದ್ದೀಯಾ? ಮಾತಾಡೋ. ಹಾಗೇನಿಲ್ಲ ಅಜ್ಜಿ, ಕಲ್ಯಾಣಿ ಜೊತೆ ಏನು ಪ್ರಾಬ್ಲಮ್ ಆಗುತ್ತೆ? ನೀವು ಒಳ್ಳೆ ಈ ಸೂರ್ಯಪ್ರಕಾಶನ ಭವಿಷ್ಯ ನೀನು, ನನ್ನ ಕನಸು ನೀನು. ದಿನ ಬೆಳಗಾದ್ರೆ ನಿನ್ನಲ್ಲಿ ನಾನು ನನ್ನನ್ನು ನೋಡ್ತಾ ಇರ್ತೀನಿ. ನನ್ನ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ತರಬೇಡ. ನನ್ನ ಮಗ ವಿನಯ್ನಿಂದ ಇದೆಲ್ಲ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನ ಬಗ್ಗೆ ನಾನು ಕನಸು ಕಾಣ್ತಾ ಇದ್ದೀನಿ. ಹೀಗಾಗಬಾರ್ದು. ಏನಾರು ಹೇಳಬೇಕು ಅಪ್ಪನ ಹತ್ರ ಅಂತ ಅಂದ್ಕೊಂಡ್ರೆ ಧೈರ್ಯವಾಗಿ ಹೇಳಪ್ಪ. ಹೆಸರಿಗಷ್ಟೇ ನಿನಗಪ್ಪ ನಾನು. ನಿನಗೆ ಒಳ್ಳೆ ಸ್ನೇಹಿತ ಅಲ್ವೇನೋ? ಅಪ್ಪ, ಅದು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಪ್ಪ, ಬ್ಯಾಚುಲರ್ ಪಾರ್ಟಿ ಥರ ಮಾಡಿದ್ರು. ನಾನು ಬೇಡ ಅಂದೆ, ನನ್ನ ಮಾತು ಕೇಳಲೇ ಇಲ್ಲ, ಎಲ್ಲ ಫೋರ್ಸ್ ಮಾಡಿದ್ರು. ಸ್ವಲ್ಪ ಜಾಸ್ತಿ ಆಗೋಯ್ತಪ್ಪ. ಆಯ್ತಪ್ಪ, ಸ್ವಲ್ಪ ಲಿಂಬೆಹಣ್ಣಿನ ಶರ್ಬತ್ ಕುಡ್ಕೊಂಡೋಗು, ತರ್ತೀನಿ ನೀರು. ಮಗನೇ, ನಾನು ನಿನ್ನ ಪರ್ಸ್ನಲ್ ವಿಷಯ ಪ್ರಶ್ನೆ ಮಾಡ್ತೀನಿ, ನಿನಗೇನು ಬೇಜಾರಿಲ್ಲ ತಾನೆ? ಅಪ್ಪ, ನನ್ನ ಹತ್ರ ಏನಪ್ಪ ಪರ್ಸ್ನಲ್ಲು? ಕೇಳಿಯಪ್ಪ. ಅವತ್ತು ನೀನು ಕಲ್ಯಾಣಿ ಇಬ್ಬರು ಹೊರಗಡೆ ಹೋದ್ರಿ. ಆದರೆ ಕಲ್ಯಾಣಿ ನಿನಗಿಂತ ಮೊದಲೇ ಮನೆಗೆ ಬಂದು ನೀನು ಆಮೇಲೆ ಬಂದೆ. ಈ ಹೋಗಿ ಬರೋದ್ರ ಮಧ್ಯೆ ಅಲ್ಲೇನೋ ನಡೆದಿದೆ. ಅದೇನು ಅಂತ ನಿಮ್ಮಪ್ಪ ತಿಳ್ಕೊಬೋದಪ್ಪ? ಅಪ್ಪ, ನಾವು ಊಟ ಮಾಡೋಣ ಅಂತ ಹೊರಗೆ ಹೋದ್ವಿ. ಅಲ್ಲಿಂದ ಲಾಲ್ ಬಾಗ್ ಹತ್ರ ಹೋದ್ವಿ ವಾಕ್ ಮಾಡಿ. ಆಮೇಲೆ ಐಸ್ ಕ್ರೀಮ್ ತಿಂದ್ವಿ. ಇಬ್ಬರೇ ಒಟ್ಟಿಗೆ ಇರೋಣ ಅಂತ ಅನಿಸ್ತು, ಸೊ ಹೊರಗೆ ಹೋಗಿದ್ವಿ ಅಪ್ಪ. ನಾನು ನಿಮ್ಮಪ್ಪ ಸೂರ್ಯಪ್ರಕಾಶ್ ನಿನ್ನ ವಯಸ್ಸು ದಾಟ್ಕೊಂಡೇ ಬಂದಿರೋದಪ್ಪ. ಸುಳ್ಳು ಹೇಳೋದಕ್ಕೂ ಅಭ್ಯಾಸ ಇರಬೇಕು. ನೀನು ಹೇಳ್ತಾ ಇದೀಯಾ, ಅದು ನಿನ್ನ ಕಣ್ಣು ಸುಳ್ಳು ಹೇಳ್ತಾ ಇದೆ. ಅವತ್ತು ಊಟ ಮಾಡೋಕ್ಕೆ ಹೋದಾಗ ಅರ್ಜೆಂಟಾಗಿ ಕಾಲ್ ಬಂತು, ಅದಕ್ಕೆ ಕಲ್ಯಾಣಿನ ಆಟೋಲ್ಲಿ ಕಳಿಸ್ಬಿಟ್ಟೆ ಅಷ್ಟೇಪ್ಪ. ಆಫೀಸಲ್ಲಿ ಹೊಸ ಆರ್ಡ್ರ್ ಬಂದಿದೆ, ನಾನು ಹೋಗಿ ರಿಸೀವ್ ಮಾಡಬೇಕು. ನನಗೆ ಹೊಟ್ಟೆ ಹಸಿವಿಲ್ಲ, ನಾನು ಅಲ್ಲೇ ಏನಾದ್ರು ತರ್ಸ್ಕೊಂಡು ತಿಂತೀನಪ್ಪ. ಹೊಡ್ತೀನಿ. ಅಯ್ಯೋ, ಹೊರಟೆ ಬಿಟ್ನಾ? ಸೂರ್ಯ, ಒಂದು ಮಾತು ಹೇಳು ದೊಡ್ಡಮ್ಮ. ನಾನು ನಿನ್ನ ಮನೇನ ತುಂಬ ದಿನ ನೋಡ್ತಾ ಇದ್ದೀನಲ್ಲ, ಇತ್ತೀಚೆಗೆ ವಾತಾವರಣ ಎಲ್ಲ ಏರುಪೇರು ಆಗ್ತಿದೆ ಕಣೋ. ಅದು ತಪ್ಪಿ ಹೋಗ್ತಾ ಇದೆ. ಅದು ತಪ್ಪೋದ್ರೊಳಗೆ ಒಂದು ಹದಕ್ಕೆ ತಂದು ಬಿಡೋ. ಇಲ್ಲ ದೊಡ್ಡಮ್ಮ, ನೀನು ಹೇಳ್ತಿರೋ ಸರಿ ಇದೆ. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಕಾಣ್ತಾ ಇದೆ. ಅದೇನು ಅಂತ ಕಂಡು ಹಿಡಿದು ನಾನು ಸರಿ ಮಾಡ್ತೀನಿ.